ಎಲ್ಲರಿಗೂ ನಮಸ್ಕಾರ. ಗಜೇಂದ್ರಗಢದ ಕಲ್ಪವೃಕ್ಷ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆಗೆ ಉಪಯುಕ್ತ ಪುಸ್ತಕಗಳ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು ನೋಡಿದೀವಿ, ಕರ್ನಾಟಕ ಏನಂತ ಕರಿತೀವಿ, ರಾಜ್ಯ ಸರ್ಕಾರದ ಅಡಿಯಲ್ಲಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ KS ಏನಾಗಿದೆ, ನೋಟಿಫಿಕೇಶನ್ ಕಾಲ್ ಆಗ್ಯದ. ಹಾಗಾಗಿ ಆ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಪರೀಕ್ಷೆಯ ಪ್ರಿಲಿಮ್ಸ್ ಆಗಿರ್ಬೋದು ಮತ್ತು ಮೇನ್ಸ್ ಆಗಿರ್ಬೋದು ಅವಶ್ಯಕವಾದಂತ ಪುಸ್ತಕಗಳನ್ನ ಯಾವ್ಯಾವ ಓದ್ಬೇಕು. ಮೊದಲಿಗೆ ನಾನು ನಿಮ್ಗೆ ಹೇಳಿದ್ದೆ ಏನಂದ್ರೆ 5th to 10th NCERT ಮತ್ತು DSCERT ಅಂದ್ರೆ ರಾಜ್ಯ ಪಠ್ಯ ಪುಸ್ತಕಗಳನ್ನು ಓದಬೇಕು. ಅದಾದ ನಂತರ PUC ಎಕನಾಮಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಮತ್ತು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇವುಗಳನ್ನ ಏನ್ ಮಾಡ್ಬೇಕಂತಂದಿದೆ,